ಸಾವ್ಕಾರ ಮಂದಿ ನಮಸ್ಕಾರ. ಡೇ 2 ಆಫ್ ಹುಬ್ಳಿ ಟು ಲದಾಖ್ ರೈಡ್ಗೆ ಸ್ವಾಗತ. ಇವತ್ತು ಎಲ್ಲಿಗೆ ಹೊಂಟೀವಿ ಅಂದ್ರೆ ಪುಣೆಯಿಂದ ಇದೆ, ಪುಣೆ ಔಟ್ಸ್ಕಟ್ರಿ. ಪುಣೆಯಿಂದ ನಾವು ಇದಕ್ಕೆ ಹೊಂಟೀವಿ, ತ್ರಯಂಬಕೇಶ್ವರ ಟೆಂಪಲ್ಗೆ. ನಾವು ಹೊಂಟಿರೋದು ಲದಾಖ್, ಆದ್ರೆ ಆಗಂತಿರೋದೆಲ್ಲ ಟ್ರಿಪ್ಗಳು ಜ್ಯೋತಿರ್ಲಿಂಗ ಟ್ರಿಪ್ ಆಗಂತಾವೆ. ಫಸ್ಟ್ ಡೆಸ್ಟಿನೇಷನ್ ಈಗ ನಮ್ದು ಅಂದ್ರೆ ಸೆಕೆಂಡ್ ಡೆಸ್ಟಿನೇಷನ್. ಫಸ್ಟ್ ಜ್ಯೋತಿರ್ಲಿಂಗ ಅದು ಹೋಗೋದು, ಅದು ಮುಗಿಸ್ಕೊಂಡು ಮತ್ತು ಎರಡನೇ ಜ್ಯೋತಿರ್ಲಿಂಗಕ್ಕೂ ಹೋಗ್ತೀವಿ. ಎಷ್ಟಕ್ಕ ಅಷ್ಟು ಕವರ್ ಮಾಡೋಣ ಅಂತ ನಿಂತೀವಿ. ಇವತ್ತತ್ರ ಆಗಂಗಿಲ್ಲ ಅನ್ನಿಸ್ತೈತಿ ಮೋಸ್ಟ್ಲಿ. ಒಟ್ಟು ಈ ರೈಡ್ನಾಗೆ ಎಷ್ಟು ಜ್ಯೋತಿರ್ಲಿಂಗ ಹಾಕೋಲ್ಲ ಅಷ್ಟು ಕವರ್ ಮಾಡ್ಕೊಂಡು ಲದಾಖಿಗೆ ಹೋಗಿ ಮುಗಿಸ್ಕೊಂಬಂದ್ರುನಂತ. ಏನಂತೀರಿ? ಹೈವೇ ನೋಡ್ರಿ, ಇದೆ ಎಷ್ಟು ಬ್ಯೂಟಿಫುಲ್ ಆಗೈತಿ, ಮಸ್ತ್. ಮಾರ್ನಿಂಗ್ ಮಾತ್ರ ಹೆವಿ ಅಂದರೆ ಹೆವಿ ಆಯ್ತು. ಯಾಕಂದ್ರೆ ಬಾಜು ಮೌಂಟೇನ್ಸ್, ನಾವು ಸಣ್ಣ ಹುಡುಗರಾಗ ಡ್ರಾಯಿಂಗ್ ತಿಂತೀವಲ್ಲ, 2 ಮೌಂಟೇನ್ಸ್ ತೆಗೆದು ನೋಡೋಕೆ ಸೂರ್ಯ ಚಿತ್ರ ಹಂಗಿತ್ತು. ಬೆಸ್ಟ್ ಮಾರ್ನಿಂಗ್ ಅನ್ನಿಸ್ತೈತೆ ನಂಗೆ ಇದು. ಸಾವ್ಕಾರ ಮಂದಿ ನಮಸ್ಕಾರ. ಹೆಂಗದ್ರಲ್ಲ? ಮಸ್ತ್ ಅದಾರಲ್ಲ. ನಾವಂತರೂ ಫುಲ್ ಚಡ್ಡೇರಿ ಅಂದೈತಿ. ಮಾರ್ನಿಂಗ್ ಹೊಡೋದ್ರು ಭಾಳ ಅಂದ್ರೆ 100-150 ಕಿಲೋಮೀಟ್ರ್ ಹೊಡೆದೀವಿ. ಎತ್ತರ ಪತ್ರ ಬಿಸಿಲು, ಎತ್ತರ ಪತ್ರ ಟ್ರಾಫಿಕ್. ಪುಣೆ ಸಿಟಿ ಅಂತೂ ಮುಕ್ಕಳರಿ ಟ್ರಾಫಿಕ್. ಅದು ಮಾರ್ನಿಂಗ್ 9 ಆಗಿತ್ತು. ಪುಣೆ ನೋಡ್ರಿ ವ್ಯೂ ಹೆಂಗೈತಿ, ಕಾಣಂತಿದ್ದಿಲ್ಲ ಕರೆಕ್ಟಾಗ. ಎಲ್ಲಿ ಮಾತ್ರ ಮಸ್ತ್ ಐತಿ. ಎಲ್ಲದೀವಿ ಅಂದ್ರೆ ಈಗ ಜಸ್ಟ್ ನಾವೀಗ ಪುಣೆಯಿಂದ ನಾಸಿಕ್ ಹೋಗೋ ದಾರ್ಯಾಗ, ನಾಸಿಕ್ ಇನ್ನೊಂದು 50 ಕಿಲೋಮೀಟ್ರ್ ಐತಿ. ನಂದು ಫ್ಯೂಲ್ ನೋಡ್ತೀರಿ, ಘಾಟ್ ಸೆಕ್ಷನ್ ಹತ್ತಿ. ನಾನು ಎಂತ ಅಂದ್ರೆ ಘಾಟ್ ಸೆಕ್ಷನ್ ಹತ್ತೀನಿ, ಫ್ಯೂಲ್ ನೋಡ್ಕೊಂಡಿಲ್ಲ. ಫ್ಯೂಲ್ ಪೂರ 0 ಆಗೈತಿ, ಅಂದರೆ ಖಾಲಿ ಆಗೈತಿ. ಈಗ ಆಲ್ರೆಡಿ ರಿಸರ್ವ್ ಬಿದ್ದೈತಿ. ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗೋದು ಗೊತ್ತಿಲ್ಲ. ನಮ್ಮ ಹುಡುಗ ಬರ ಅಂತಾನೆ, ಅದಕ್ಕೆ ನಿಂತೇನೆ. ಅವ್ನು ಬುಲೆಟ್ನಾಗ ಹೋಗೋರು ಬರ ಅಂತಾನೆ. ಮುಂದೊಂದು ಕಾರ್ ಅಂತ ಹೋಗೈತಿ. ಮುಂಜಾನೆಯಿಂದ ವ್ಲಾಗ್ ಮಾಡಿಲ್ಲ, ಈಗ ಚಲೋ ಮಾಡೀನಿ. ಎದಕ್ಕಂದ್ರೆ ಈ ಬಿಸ್ಲಾಗ ರೈಡ್ ಮಾಡೋಕೆ ಆಗಂತಿಲ್ರಿಪ್ಪ. ಅದಕ್ಕೆ ಒಂದು 2 ತಾಸು ಒಂದು ಗಿಡದ ಬುಡಕ್ಕೆ ಮಕ್ಕೊಂಬಿಟ್ಟಿದ್ವಿ. ಬರ ಅಂತಾನೆ. ಈಗ ಸೀನ್ ಏನಾಗೈತಂದ್ರೆ ಪೆಟ್ರೋಲಿಂದ ನನ್ನ ಕಡೆ ಇಲ್ಲಿ ನೋಡಿದರೆ 0 ಐತಿ, ಅಂದರೆ ಏನೇ ಫುಲ್ ಖಾಲಿ ಆಗೈತಿ, ಒಂದು ಕಡ್ಡಿನೂ ಇಲ್ಲ. ನನ್ನ ಕಡೆ ಇಲ್ಲಿ ಸದ್ಯದಾಗ ಯಾವ ಫ್ಯೂಲ್ ಪಂಪು ಇಲ್ಲ. ಬುಲೆಟ್ನಾಗ ಐತಿ, ನೋಡೋಣ ಫ್ಯೂಲ್. ಹಂಗೇನಾರು ಕಂಬಿ ಇತ್ತು ತೊಗೊಳೋಣ. ಕಂಬಿ ಇಳಾಕೇನು ಕಂಬಿ ಇದ್ದೈತೆ ಆಲ್ರೆಡಿ. ಈಗ ನೋಡಿರಿ, ಇವನು ಫೋನ್ ಹಿಡ್ಕೊಂಬನ ಅಂತ ನೋಡ್ರಿ. ಏನು ಮಾಡ್ತೀರಿ? ಇವನ್ ಸಂಬಂಧ ಈಗ 15 ನಿಮಿಷ ನಿಂತಂಗೆ ಆಗ್ತಿಲ್ಲ. ಮಿನಿಮಮ್ 10 ನಿಮಿಷ ನಿಂತೀವಿ. ಮತ್ತು ಮಾರ್ನಿಂಗ್ ಏನಾಗಿತ್ತು ಗೊತ್ತಂದ್ರೆ, ಮಾರ್ನಿಂಗ್ ಏನಾಗಿತ್ತಂದ್ರೆ ನಂದು ಫುಲ್ ಇದು ಸ್ಟೋರೇಜ್ ಫುಲ್ ಆಗಿಬಿಟ್ಟಿತ್ತೆ. ಏನು ಒಂದೇ ದಿವ್ಸಕ್ಕೆ ಸ್ಟೋರೇಜ್ ಫುಲ್ ಆಗೈತೆ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ಎದಕ್ಕಂದ್ರೆ ನಂದು ಹಳೆವು ಫೋಟೋಸ್ ವೀಡಿಯೋಸ್ ಎಲ್ಲ ಇದ್ವಲ್ಲ, ಅದಕ್ಕೆ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತಿ. ಅದಕ್ಕೆ ನಾ ಏನು ಮಾಡೀನಿ ಅಂದ್ರೆ ಈಗ ತಿಂಗಳಿಗೆ 718 ರೂಪಾಯಿ ಕೊಟ್ಟೆ 2 TB ತೊಗೊಂಡ್ಬಿಟ್ಟೇನೆ. ಈಗ ಅದು ನಿಂತಾರ ನೋಡ್ರಿ, ಏನೋ ಅಣ್ಣ ತೊಗೊಂಡಂತಾರೆ. 2 TB ತೊಗೊಂಡೇನಿ. ತೊಗೊಂಡೆ ಅಣ್ಣ ತಿನ್ನಂತ. ನೋಡ್ರಿ, ಫ್ಯೂಲ್ ಹಾಕ್ಸ್ಕೊಳ್ಳಲ್ಲ. ಫ್ಯೂಲ್ ರಿಸರ್ವ್ ಬಿದ್ದದಂಗೆ ಕೊಟ್ಲೆ ಇವರು ಭಯ ಅಂತಾರ. ಫ್ಯೂಲ್ ಇಟ್ಟು ನೋಡ್ಕೊಳಕ್ಕೆ ಬರ್ತೈತಿಲ್ಲ ಫಸ್ಟ್ ಅಂತಂದೆ. ಏನ್ರಿ ಮೈಲೇಜ್ ಇದೆ 80-90 ಏನೋ ಮೇಂಟೈನ್ ಮಾಡಂತೀವಿ, ಆದರೂ ಮೈಲೇಜ್ ಭಾಳ ಡ್ರಾಪ್ ಆಗೈತಿ. ಎದಕ್ಕಂತ ಗೊತ್ತಿಲ್ಲ ರೀಸನ್. ಭಾಳ ಅಂದ್ರೆ ಭಾಳ ಡ್ರಾಪ್ ಆಗೈತಿ ಮೈಲೇಜ್. 27-28 ಕೊಡಂತೈತೆ ಅನಿಸ್ತೈತಿ. ಅದಕ್ಕಂದ್ರೆ ನೋಡ್ರಿ, 2 ಫುಲ್ ಟು ಮಾಡಿಸಿವಿ, 662 ಕಿಲೋಮೀಟ್ರ್ ಹೊಡೈತಿ 2 ಫುಲ್ ಟ್ಯಾಂಕಿಗೆ. ಘಾಟ್ ರೋಡ್ ಅಂತೂ ಏನ್ರಿ ಇದು? ಪುಣೆ ಪೂರ ಸಿಟಿ ಘಾಟ್ನಾಗ ಐತಿ. ಘಾಟ್ ಅದು ಮುಗಿಸೋ ಸ್ವಲ್ಪ ಮುಂದೆ ಬಂದ್ರೆ ನಾಸಿಕ್ ಫುಲ್ ಘಾಟ್ ಹೋಗೋದಾರಿ ಘಾಟ್ ಐತಿ. ಇಡೀ ಸಿಟಿ ಕೂಡ ನಾವು ಬರೀ ಘಾಟ್ ಸೆಕ್ಷನ್ ಆಗಪ್ಪ ಇಲ್ಲಿ. ಅದು ಏನು ಸ್ವಲ್ಪ ಸಣ್ಣ ಅವನು ಮುಕ್ಕಳರಿ ದೊಡ್ಡ ಘಾಟ್ ಅದಾವ. ಅದ್ರಾಗೂ ಟ್ರೈನ್ ಟನಲ್ ಹೇಳ್ಬೇಕು. ಇಲ್ಲಿ ಮಾರ್ನಿಂಗ್ ಒಂದು ಟನಲ್ ಇತ್ತು, ಮಸ್ತ್ ಇತ್ತು. ಜಸ್ಟ್ 1.5 ಕಿಲೋಮೀಟ್ರ್ ಇತ್ತು. ಇದೆ ನಾನು ಸ್ಟೋರಿ ಹಾಕಿನಿ ಇನ್ಸ್ಟಾಗ್ರಾಮ್ದಾಗ, ಅದು ನೋಡಿರಿದ್ದಾಗ
ಅಲ್ಲೇ ಮಾಡ್ಬೇಕ್ರೆ ನಂದು ಸ್ಟೋರೇಜ್ ಫುಲ್ ಆಗಿಬಿಡುತ್ತೆ. ಅವಾಗಿಂದ ಮಾಡೋಕ್ಕಾಗಲಿಲ್ಲ. ನೆಟ್ವರ್ಕ್ ಇದ್ದಲ್ಲಿ ಫೋನ್ಪೇ ವರ್ಕ್ ಆಗಲಿಲ್ಲ, ಫೋನ್ಪೇ ವರ್ಕ್ ಆಗೋಲ್ಲಿ ನೆಟ್ವರ್ಕ್ ಇದೆಯಲ್ಲ, ನನ್ನ ಫೋನ್ಪೇನೂ ಆಫ್ ಆಗಿಬಿಟ್ಟಿದೆ. ನೋಡ್ರಿ ಇಲ್ಲಿ ಪಾರ್ಕ್ ಮಾಡಿರಿ, ಯಾರು ಮರ ಇಲ್ಲಿ ಪಾರ್ಕ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ಮಜ್ಜಾ ಬರಂತಿದ್ ಮಾತ್ರ ಗಾಡಿ ಹೊಡ್ಯಾಕ. ಈ ಗಾಡಿ ಈಗ ಒಂದು ತಾಸಿಂದ ಏನು ಹೊಡ್ಯಾಂತೀವಲ್ಲ 100-110 ಹೊಡ್ಯಾಂತೀವಿ. ಘಾಟ್ ಸೆಕ್ಷನ್ ಏರ್ದಾಗ ಕಮ್ಮಿ ಆಗೈತಿ ರೀ. ಇಲ್ಲಾಂದ್ರೆ ಆಲ್ಮೋಸ್ಟ್ ಒಂದು 30-40 ಕಿಲೋಮೀಟರ್ಸ್ ಎಲ್ಲ 110 ಬಂದೇವಿ. ಮುಂಜಾನೆ ಇದ್ರಾಗ ಸಿಕ್ಕೊಂಡ್ಬಿಟ್ಟಿವಪ್ಪ ಪುಣೆ ಟ್ರಾಫಿಕ್ದಾಗ. ಅದು ಕರೆಕ್ಟ್ ಹೆಂಗೆ ಸಾವ್ಕಾರ್ ಮಂದಿ ನಮಸ್ಕಾರ. ಡೇ 3 ತ್ರಯಂಬಕೇಶ್ವರ ಟೆಂಪಲ್. ಗಾಡಿ ಅಲ್ಲಿ ಪಾರ್ಕಿಂಗ್ ಮಾಡೀವ್ರಿ. ಪಾರ್ಕಿಂಗ್ ಮಾಡಿ ಹೊಂಟ ನೋಡ್ರಿ ಇಲ್ಲಿ ದೇವಸ್ಥಾನ ಅಲ್ಲಿ ಐತಿ. ಭಾಳ ಅಂದ್ರೆ ಭಾಳ ಸ್ಲೋ ಹೊಂಟೈತಿ ರೈಡ್. ಎದ್ರ ಸಂಬಂಧ ಅಂದ್ರೆ ಬಿಸಿಲಿಗೆ ಅದಕ್ಕೆ ಗಾಡಿ ಓಡಾಂತಿಲ್ಲ, ಟಯರ್ಡ್ ಭಾಳ ಆಗಂತೈತಿ. ಅದ್ರ ಸಲುವಾಗಿ ಗಾಡಿ ಅಲ್ಲಿ ನೋಡ್ರಿ ಮೇನ್ ಟೆಂಪಲ್ ಅಲ್ಲಿಂದ ಕಾಣತೈತೇನ. ಓ ಏನಿದೆ ₹200 ಟಿಕೆಟ್ ಅದ ಸೌಕರ್. ನೀವು ಮುಕ್ಕಳೇ ಬಂದ ನೋಡು ಚೋದಿ ಮಗ ಇವ. ಹಚ್ಕೋ ಸಣ್ಣದಷ್ಟ ಕೊಡ್ಸ್ಕೋ ಸಾಕು. ಬರೀ ತ್ರಿಶೂಲ್ ಅಷ್ಟ ಹಚ್ಕೋ. ಮಹಾದೇವ್ ನಮ್ಮ ಮಸ್ತ್ ಗೊತ್ತೈತೆ ನೋಡಮ್ಮ. ನೀನು ಲೆವೆಲ್ ಸ್ಟ್ರೇಟ್ ನಮ್ದು ಹಿಂಗೆ ಹೋಗೈತಿ. ಸೈಡ್ ಅಲ್ಲ ನಮ್ಮ ಜೊತೆ ಬಂದ್ರೆ ಎಲ್ಲ ಹಚ್ಕೋಬೇಕು. ಅದು ಅಲ್ಲ ಇದು ಅಲ್ಲ ಅದು ಬಿಡುದಿಲ್ಲ ನೀವು ಸಾಬ್ರಲ್ಲ. ಸಾಕು ಸಾಕು ಬಸ್ ಏನು ಚಂದಪ್ಪ ಬರೋದ ನಾವು ಹೆಂಗೆ ಕಾಣತಿತ್ತು ಹೇಳ್ರಿ. ತ್ರಯಂಬಕೇಶ್ವರ ಟೆಂಪಲಿಗೆ ಬಂದೆ ನಾವು ಇವತ್ತೆ. ಇಲ್ಲಿ ಪಟ ಹೋಗಿ ದರ್ಶನ ಮಾಡ್ಕೊಂತ ಇಲ್ಲಿಂದ ಇನ್ನೊಂದು ಜೊತೆ ಟೋಟಲಿ ಸ್ಕ್ರೀನ್ ಒಳಗೈತೆ ನೋಡ್ರಿ ಇದು. ಹೆಂಗೈತೆ ನೋಡ್ರಿ ಲೊಕೇಶನ್ ನೋಡ್ರಿ. ನಾವು ಜ್ಯೋತಿರ್ಲಿಂಗ ಆಲ್ಮೋಸ್ಟ್ ಅಲ್ಲಿ ಏನೇನು ನೋಡ್ತಿರಲ್ಲ ನೀವು. ಒಂದು ಸಮುದ್ರ ಬಾಜು ಒಂದೈತಿ ರಾಮೇಶ್ವರಂದಾಗ. ಅದನ್ನು ಬಿಟ್ಟರೆ ಅಷ್ಟು ಅರ್ಧ ಆಲ್ಮೋಸ್ಟ್ ಅಲ್ಲಿ ನೋಡ್ರಿ ಗುಡ್ಡ ಹಿಂದೆ. ಇಂಥ ಪ್ಲೇಸ್ದಾಗ ನಮ್ಮ ಶಿವಪ್ಪ ಬಂದು ಕುಂತಿರ್ತಾನೆ. ಅವ್ಗೆ ಎದಕ್ಕೇನೋ ಗೊತ್ತಿಲ್ಲ, ಒಟ್ಟು ಪಹಾಡಿದಾಗ ಭಾಳ ಇರ್ತಾನೆ. ಎದಕ್ಕಂತೀರಿ ನೀವು? ಬರೀ ಶಿವಲಿಂಗ ಇದು ಶಿವಪ್ಪ ಬರೀ ಗಿಡ್ಡದಾಗ ಕುಂತಿರ್ತಾನ ಅಂತೀರಲ್ಲ, ಎದಕ್ಕಂತೀರಿ? ಅಷ್ಟು ಪ್ರೀತಿ ಗುಡ್ಡದ ಮ್ಯಾಗ ಹೋಗಿ ಕುಂದ್ರು ಅಷ್ಟೇ. ನಡ್ರಿ ದರ್ಶನ ಮಾಡ್ಕೊಂಡು ನೋಡ್ರಿ. ಡಿ ಎಲ್ ಐತಿಲ್ಲ ಅದಾವಲ್ಲ ಅಷ್ಟೊಂದು ಅದಾವ. ಒಂದರ ನಡೀತೈತಿ. ಚಲ ಈಗ ಇದು ಪಾಳೆ ಇದಕ್ಕಂದ್ರೆ ಈಗ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಳಕ್ಕೆ ಇಷ್ಟು ಪಾಳೆ ಐತಿ ನೋಡ್ರಿ. ಹಾಂ ದರ್ಶನ ಟಿಕೆಟ್ ಇಷ್ಟ ಐತ್ರಿ. ರಶ್ ಹೆಂಗಿರ್ಬೇಕು ನೀವು? ಇಲ್ರಿ ಒಂದ್ಸಲ ಇಲ್ಲಿ ರಶ್ ಇರಲ್ಲ. ನಮ್ದೆಲ್ಲ ಟೈಮ್ ಇಲ್ಲೇ ಹೊಂಟೈತೆ ನೋಡ್ರಿಪ್ಪ. ನಾವು ಇನ್ನ ಡೆಲ್ಲಿಗೆ ಯಾವಾಗ ಹೋಗ್ಬೇಕು, ಲದಾಖ್ ಯಾವಾಗ ಮುಟ್ಬೇಕು? ಲದಾಖ್ ಹೋಗೋದೈತಿ ಅನ್ನ. ನಾವು ಇಲ್ಲಿ ಜ್ಯೋತಿರ್ಲಿಂಗ ನೋಡ್ಕೊಂಡ್ ಕೂತೀವಿ. ಟೋಕನ್ ಶಿವಣ್ಣರದೆಲ್ಲ ಅಲ್ಲದಾವೆ. 45 ನಿಮಿಷ ಅದು ಬರೀ ಟೋಕನಿಗೆ ನಮ್ದು ಮಿನಿಮಮ್. ಇಲ್ಲಿ ನಿಂತೆ ಟೋಕನ್ ತಗೋಸ್ಕೊಂಡೆಲ್ಲ ಇವ್ರನ್ನೆಲ್ಲ ಅರ್ಧಕ್ಕೆ ಒಳಗೆ ಹಾಕೊಂಡು ಹಂಗೆ ಚಕ್ಕೊಂಡು ಒಳಗೆ ಅಲ್ಲಿ ಜಗಳ ಆಡ ಅಂತಿದ್ರೆ ಹೊರಗೆ. ನೋಡ್ರಿ ಇಲ್ಲಿ ಟೋಯಿಂಗ್ ಹಂಗ ಐತಿ. ಎದಕ್ಕೆ ಕೇಳೋದು ಟೋಯಿಂಗ್ ಮಾಡಂತಿರೋದು? ಇದ್ರಾಗ ಇಟ್ಟಾರ ಗಾಡಿ ನೋ ಪಾರ್ಕಿಂಗ್, ಅದಕ್ಕೆ ಎಬ್ಬಿಸ್ಕೊಂಡು ಇಟ್ಟಾರ. ನಾನು ಹಚ್ಕೊಂಡ್ರೆ ನಾಮೆಲ್ಲ ಅಳಕ್ತೆ ನೀರಿನ ಹೋಗ್ಬೇಕು. ಈಗ ದರ್ಶನಕ್ಕೆ ಇನ್ನೊಂದು ತಾಸು ನಿಂದಿರ್ಬೇಕು. ಹಿಂಗೆ ತಾಸು ಗಟ್ಟಲೆ ದರ್ಶನ ನಿಂತ ನಮ್ದು ಅರ್ಧ ಕಷ್ಟ ಟ್ರಿಪ್ ಲೇಟ್ ಆಗಂತ. ಪಟ ಹೋಗಿ ದರ್ಶನ ಮಾಡ್ಕೊಂಡು ಪಟ ತಿಂದು ನೆಕ್ಸ್ಟ್ ಚಲೋ ನೆಕ್ಸ್ಟ್ ಇದಕ್ಕೆ ಟಿಕೆಟ್ ತೊಂದ್ರೆ ಇಲ್ರಿ. ಟಿಕೆಟ್ ₹200. ಯಸ್. 2
ಅದು ಮಕ್ಕಳು ನೀರು ಕುಡಿಯೋಣ ಸೀದಾ ಹಿಂಗ್ ತೆಗೆದು ಸೀದಾ ಹಿಂಗ್ ಹೊಡೆ ನೀನು ಏನು ಸೀದಾ ಹಿಂಗ್ ಟಿ ಶರ್ಟ್ ತೆಗೆದ್ರೆ ಹಿಂಗ್ ಹೊಡೆ ನೀನು ಹಂಗೆ ಹೊಡೆದು ಹಂಗೆ ಹೋಗ್ಬಿಡು ನೋಡ್ರಿ ಇದು ಕಾಮನ್ ದರ್ಶನ, ಇದು ಕಾಮನ್, ಇದು VIP ಮೀನ್ಸ್ 200 rupees. ಅದೆಲ್ಲ ಕಾಮನ್ ದರ್ಶನ ನೋಡ್ರಿ ಇದು ಕಾಮನ್ ದರ್ಶನ ಅಂದ್ರೆ 4 ರಿಂದ 5 ತಾಸು ಅಂತಾರೆ. VIP ಆದ್ರೆ 1 ರಿಂದ 2 ವಾಹಜಿ ಪೈಸಾ ಪೇಕ್ ತಮಾಷಾ ದೇಕ್. ರೊಕ್ಕ ಎಲ್ಲೋದು ರೊಕ್ಕ. ಈ ಕನ್ಸ್ಟ್ರಕ್ಷನ್ ಐತಿ ಗುಡಿ, ಪಾಳೆ ಹಚ್ಚಿವಿ ಅಲ್ಲಿ ಇಷ್ಟು ಒಂದು 10 ಇಲ್ಲಿ ನೋಡ್ರಿ, ಇಲ್ಲಿ 200 ರೂಪಾಯಿ ಕೊಟ್ಟರು ಇಲ್ಲ 2 ತಾಸು ಆಗ್ತೈತಿ. 200 ರೂಪಾಯಿ ಪಾಳೆ ನೋಡ್ರಿಪ್ಪ ಇದು. ಅಲ್ಲಿ ಒಂದು 10-15 ನಿಮಿಷ ನಿಂತ್ವಿ. ಆದ್ರೆ ಇನ್ನೊಂದೇನೆ, ಇಲ್ಲಿ ಕೂಲರ್ ಸ್ವಲ್ಪ AC ಗೀಸಿ ಇದು ಕೂಲರ್ ಅದಾವೆ ಮತ್ತು ಫ್ಯಾನ್ಸ್ ಅದಾವೆ. ಈಗ ಭಾಳ ರಶ್ ಐತ್ರಿ. 200 ರೂಪಾಯಿ ಪಾಳೆನೇ ಇಷ್ಟ ಐತೆ ಅಂದ್ರೆ ನೀವು ತಿಳ್ಕೊರಿ, ನಾರ್ಮಲ್ ಪಾಳೆ ಹಿಂಗೆ ಇನ್ನಿಸ್ಬೋದು. ಯಾರ್ಯಾರು ಬರಂತಿರಲ್ಲ ಆನ್ಲೈನ್ನಾಗ ಫಸ್ಟಿಗೆ ಬುಕ್ ಮಾಡ್ಕೊಂಬಿಡ್ರಿ. ಫಸ್ಟಿಗೆ ಬುಕ್ ಮಾಡಿದ್ರೆ ನಿಮ್ಗೆ ಲಗು ಆಗ್ಬಿಡ್ತೈತೆ ಪ್ರೊಸೆಸರ್. ಅಲ್ಲಿ ಹೋದ್ವಿ ಅಂದ್ರೆ ಅಲ್ಲೂ ನಿಮ್ಗೆ ಒಂದು 30 ಮಿನಿಟ್ಸ್ ಕುಂದಿರ್ಬೇಕಾಗ್ತೈತಿ. ಅದ್ರ ಸಲುವಾಗಿ ಹಂಗೈತಿ ದೇವಸ್ಥಾನ. 2 ತಾಸು ಆತು ನಾವು ಪಾಳೆಗೆ 200 ರೂಪಾಯಿ ಪಾಳೆ ತೊಗೊಂಡು ನಿಂತರು, ಇನ್ನೂ ದರ್ಶನಕ್ಕೆ ಹೊಂಟಿಲ್ಲ. ಈಗ ಹೊಂಟೆ ಹಂಗೆ ಕೂಡ ಅಂತಾರೆ ನೋಡ್ರಿ ಪಾಳೆ ಬಿಟ್ಟು. ಇಲ್ಲಿ ಬಂದ್ಬಿಡು ಸ್ನ್ಯಾಪ್ ಹಾಕಕ್ಕೆ ಚಾರ್ಜ್ ಇಲ್ಲ ಅಂತ ನೋಡ್ರಿ, ವಿಡಿಯೋಗ್ರಾಫ್ ನಾಟ್ ಅಲೌಡ್ ಅಂತ ಆದ್ರೆ ನಾವು ವಿಡಿಯೋ ಮಾಡತ್ತೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ 2 ತಾಸು ನಿಂತಾಗ? 200 ರೂಪಾಯಿ 2 ತಾಸು ನಿಂದ್ರದಿತ್ತು. ಎಲ್ಲ ಕಡೆ ನೀರು ಇಳಿದಾವೆ. ಪಂಚ್ ಹಾಕೊಂಡಿಲ್ಲ ಪಂಚಿ ಹಾಕಿದ್ವಿ ಏನದು ಎತ್ತಿ ಕಟ್ಟಕ್ಕಾಗತ್ತಿಲ್ಲ. ಪರಿಸ್ಥಿತಿ ಹಿಂಗೈತ್ರಿ ಈಗಲೇ. ಈಗಿನ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಹಿಂಗೈತಿ. ಲೈವ್ ಅಪ್ಡೇಟ್ ಹಿಂಗಾಗ್ಬಾರ್ದಿತ್ತು. ಇಲ್ಲಿ ಪರ್ಸ್ ಇಲ್ಲ ನೋಡ್ರಿ, ಲ್ಯಾಂಗ್ವೇಜ್ ಇವತ್ತು ಡೇ 3 ನಮ್ದು ತ್ರಯಂಬಕೇಶ್ವರ ಟೆಂಪಲ್ ಮುಗಿಸ್ಕೊಂಡು ಮಧ್ಯಾಹ್ನ ಭಾಳ ಇದು ಆತು. ಅಲ್ಲಿಂದ ನಾವು ಸಿಂಗಲ್ ಸ್ಟ್ರೆಚ್ 200 ಕಿಲೋಮೀಟರ್ಸ್ ಬಂದೀವಿ. ಇದು ಯಾವ್ದ್ರಿ ಟೆಂಪಲ್ ಹೆಸರು? ಕೃಷ್ಣೇಶ್ವರ. ಎಸ್, ಕೃಷ್ಣೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದೀವಿ. ಎಲ್ಲ ನೋಡ್ರಿ ಹೆಂಗೆ ಅದು ಅಡ್ಡು ಬಿದ್ದುಬಿಟ್ಟಾರೆ. ಈಗ ರೆಡಿಯಾಗಿ ಅಂತೈತಿ. ಇವತ್ತು ರೂಮ್ ಮಾಡೀವಿ, ಮ್ಯಾಗ ಐತಿ ಅಡುಗೆ. ಇಲ್ಲಿ ಕೆಳಗೆ ಮಾಡ್ಕೊಂಡು ಪಲಾವ್ ಮಾಡ್ಕೊಂಡು ತಿಂದು ರೂಮ್ಗೂ ಮಕ್ಕೊಂಬಿಡೋದು ಇವತ್ತು. ನೋಡ್ರಿ ಇಲ್ಲಿ ಅಲ್ಲಿ ಅಡುಗೆ ಮಾಡಂತಾರೆ. ರೂಮ್ ಅನ್ನಲ್ಲ ನಿಮ್ಗೆ. ರೂಮ್ ನೋಡ್ರಿ ಹಿಂಗೈತಿ. 6 ಬೆಡ್, 6 ಜನ. ಇಲ್ಲಿ 8 ಜನ ಮಕ್ಕೋಬೋದು ಇದ್ರಾಗ. ಮಸ್ತ್ ಐತಿ ರೂಮ್ ಮಾತ್ರ. ಬರೀ ಲೋಯೆಸ್ಟ್ ಪ್ರೈಸ್ 1000 ರೂಪೀಸ್ ಅಷ್ಟೇ. ವಾಶ್ರೂಮ್ ಐತಿ ಒಂದು ಲೆಕ್ಕಕ್ಕೆ, ದೊಡ್ಡದೈತಿ, ಸ್ಪೇಸ್ ಭಾಳ ಐತಿ. ಇದೆ ನೋಡ್ರಿ ರೂಮ್. ಈ ರೂಮ್ಗೆ ಬರೀ 1000. ಇದು ಎಲ್ಲಿದಂದ್ರೆ ಕೃಷ್ಣೇಶ್ವರ ಟೆಂಪಲ್ಗೆ ಟೆಂಪಲ್ ಆಪೋಸಿಟ್ ಒಂದು ಪಾರ್ಕಿಂಗ್ ಐತಿ. ಆ ಪಾರ್ಕಿಂದ ಸ್ಟ್ರೇಟ್ ಬಂದ್ರಂದ್ರೆ ಈ ರೂಮ್. ಇಲ್ಲಿ ಬಂದರೆ ಯಾರು ಯೂಸ್ ಮಾಡ್ಕೋಬೋದು. ಅದಕ್ಕಂದ್ರೆ ಚಲೋ ಐತಿದೆ, ರೆಕಮೆಂಡ್ ಮಾಡ್ತೀನಿ ನಾನು. ಆರಾಮ್ ಒಂದು ದೊಡ್ಡ ಫ್ಯಾಮಿಲಿಗೆ ಆರಾಮ್ ಆಗ್ಬೋದು. ಇವತ್ತೀಗ ಇಷ್ಟ ವ್ಲಾಗ್. ನಿನ್ನೆ ಎದಕ್ಕೆ ಬಂದಿಲ್ಲ ಅಂದ್ರೆ ಹೇಳ್ತೀನಿ ಕೇಳ್ರಿ. ನಂದು ಸ್ಟೋರೇಜ್ ಪ್ರಾಬ್ಲಮ್ ಆದಿದ್ದು ಅರ್ಥಾಗಿ ನಿನ್ನೆ ವ್ಲಾಗ್ ಬಂದಿಲ್ಲ. ಡೇ 2 ಅದಕ್ಕೆ ನಿನ್ನೆ ಭಾಳ ಬ್ಲಾಗ್ ಮಾಡ್ಲಾರ್ದಕ್ಕೆ ಇವತ್ತು ಡೇ 2 ಮತ್ತು 3ನೇ 2 ಕೊಲಾಬ್ ಮಾಡ್ಕೊಂಡು 2 ಒಂದ್ರ ಮಾಡ್ಕೊಂಡು ಬಿಡಂತೀನಿ. ನೋಡಿರಿ, ಏನಾರು ನಿಮ್ಗೆ ಇನ್ಫಾರ್ಮೇಷನ್ ಇತ್ತಂದ್ರೆ ಇದರಿಂದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೋಬೇಡ್ರಿ. ಮತ್ತು ಇದು ಟಿ ಶರ್ಟ್ ನಿನ್ನಿದ್ದು ಹಾಕ್ಕೊಳಕೋಬೇಡ್ರಿ. ಇವತ್ತು ಮಾರ್ನಿಂಗ್ ತೊಳೆದಾಕಿ ಒಣಗಾಕಿ ಮತ್ತು ಹಾಕ್ಕೊಂಡೇನಿ. ಇವತ್ತಿಗೆ ಇಷ್ಟ ಶೇರ್ ಮಾಡ್ಕೊಂಡು